ನಾನು ಅಚ್ಯುತ ಪುಂಡ್ಲಿಕ್ ಶೆಟ್ಟಿ ಈ ಒಂದು ನಿಸರ್ಗ ಚಿಕಿತ್ಸೆಗೆ ಕಳೆದ 10 ದಿನಗಳಿಂದ ಇಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ಳುತ್ತಿದ್ದೇನೆ. ಇದೊಂದು ಅಮೋಘವಾದ ಚಿಕಿತ್ಸೆ. ನಾನು ಹಲವಾರು ಪ್ರಾಕೃತಿಕ ಚಿಕಿತ್ಸಾ ಕೇಂದ್ರಗಳನ್ನು ನೋಡಿದ್ದೇನೆ. ಅದರಲ್ಲಿ ಧರ್ಮಸ್ಥಳದ ನಮ್ಮ ವೀರೇಂದ್ರ ಹೆಗ್ಗಡೆಯವರ ಈ ಒಂದು ಚಿಕಿತ್ಸಾ ಕೇಂದ್ರದ್ದು ಬಹಳಷ್ಟು ಉತ್ತಮವಾದದ್ದು, ಉತ್ತಮ ಸೌಲಭ್ಯವನ್ನು ಹೊಂದಿದೆ. ಇಲ್ಲಿ ಎಲ್ಲ ರೀತಿಯ ಪ್ರಾಕೃತಿಕ ಸೌಂದರ್ಯವೂ ಇದೆ, ಪ್ರಾಕೃತಿಕ ರೀತಿಯಲ್ಲಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿರುವಂತಹ ಸೇವಾ ಸಿಬ್ಬಂದಿಗಳು ಕೂಡ ನಗುಮುಖದ ಸೇವೆಯಿಂದ ಎಲ್ಲರ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಾನು ಕಳೆದ 10 ದಿನಗಳಲ್ಲಿ ನನ್ನ ಆರೋಗ್ಯದಲ್ಲಿ ಗಮನೀಯವಾದ ಒಂದು ಉನ್ನತಿಯನ್ನು ಪಡ್ಕೊಂಡಿದ್ದೇನೆ. ಹಾಗೂ ಇನ್ನೂ ಪುನಃ ವರ್ಷಕ್ಕೊಂದ್ಸಲ ನಾನು ಬರಬೇಕಂತ ಅನಿಸ್ತಾ ಇದೆ. ಬಹಳ ಹಿಂದೆ ನಾನು ಪ್ರಕೃತಿಯ ಚಿಕಿತ್ಸೆಯನ್ನು ಪಡ್ಕೊಂಡಿದ್ದೆ. ಹಾಗೆ ಇಲ್ಲಿ ಡಾಕ್ಟರ್ ರುದ್ರಪ್ಪನವರು ಮುಖ್ಯ ವೈದ್ಯಾಧಿಕಾರಿಗಳಾಗಿದ್ದರು. ಅವರು ನಮಗೆ ಬಹಳ ಪ್ರೋತ್ಸಾಹ ಕೊಟ್ಟರು. ನೀವು ಹೆಚ್ಚಿನದಾಗಿ ಬೇರೆ ಒಂದು ಇಂಗ್ಲೀಷ್ ಮೆಡಿಸಿನಿಗೆಲ್ಲ ಹೋಗಬೇಡಿ, ಆದಷ್ಟು ಪ್ರಾಕೃತಿಕ ಚಿಕಿತ್ಸೆಯನ್ನು ಬೆಳೆಸ್ಕೊಂಡ್ರೆ ಅದು ನಿಮ್ಮ ಶರೀರಕ್ಕೂ ಒಳ್ಳೆಯದು ಹಾಗೂ ಮನಸ್ಸಿಗೂ ಒಳ್ಳೆಯದು ಅಂತ ಹೇಳಿದರು. ಹಾಗೂ ಇಲ್ಲಿ ನಾವು ಕಲಿತಿರುವಂಥ ಯೋಗ ಅಭ್ಯಾಸವೂ ಕೂಡ ನಮ್ಮ ದಿನನಿತ್ಯದ ಜೀವನದಲ್ಲಿ ನಮಗೆ ಒಳ್ಳೆಯ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತೆ. ಅದೇ ರೀತಿ ನಾನು ಕೂಡ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟವನು. ನಾನು ಕರ್ನಾಟಕ ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿದ್ದೆ. ಸೇವಾ ನಿವೃತ್ತಿ ಹೊಂದು ಈಗ ಮೌಂಟ್ ಅಬು ರಾಜಸ್ಥಾನದಲ್ಲಿದ್ದೇನೆ. ನಾವು ಕೂಡ ಯೋಗಾಭ್ಯಾಸವನ್ನು ಮಾಡ್ತೇವೆ. ಅದು ಮಾನಸಿಕವಾದದ್ದು, ಇದು ದೈಹಿಕವಾದದ್ದು. ಆದರೆ ನಮಗೆ ಪರಿಪೂರ್ಣವಾದ ಆರೋಗ್ಯ ಬರುವಂಥದ್ದು ದೈಹಿಕವಾದಂತಹ ಯೋಗಾಸನದ ಜೊತೆಗೆ ಮಾನಸಿಕವಾದಂತಹ ಧ್ಯಾನವನ್ನು ಬೆಳೆಸ್ಕೊಳ್ಳೋದ್ರಿಂದಲೂ ಕೂಡ ಒಂದು ಸಮಗ್ರವಾದಂಥ ಆರೋಗ್ಯವನ್ನು ನಾವು ಪಡ್ಕೊಳ್ಬೋದಂತ ನನಗೆ ಅನಿಸುತ್ತು. ಯಾಕೆಂದರೆ ಹೇಗೆ ಮನಸ್ಸಿಗೂ ಮತ್ತು ಪರಮಾತ್ಮನಿಗೂ ಸಂಬಂಧವನ್ನು ಕಲ್ಪಿಸುವುದಕ್ಕೆ ಇಲ್ಲಿ ರಾಜಯೋಗ ಅಂತ ಹೇಳ್ತಾರೆ. ಮನುಷ್ಯನ ಶರೀರದಲ್ಲಿ ಒಂದು ಆತ್ಮ ಅಂತ ಒಂದಿದೆ. ಆ ಆತ್ಮಕ್ಕೆ ನಾವೇನಂತೀವಿ ಅಶರೀ, ಅದಕ್ಕೆ ನಾವು ಹೇಳುವಂಥದ್ದು ಅದು ಅಜರ ಅಮರ ಹಾಗೂ ಅವಿನಾಶಿಯಾಗಿದೆ. ಶರೀರ ವಿನಾಶಿಯಾಗಿದೆ. ಶರೀರ ಬರ್ತದೆ, ಶರೀರ ಹೋಗ್ತದೆ. ಆದರೆ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಹೇಳಿದ ಹಾಗೆ ಆತ್ಮ ಈ ಶರೀರವನ್ನು ಪಡ್ಕೊಳ್ತದೆ, ಇನ್ನೊಂದು ಶರೀರವನ್ನು ಹೊಂದ್ತದೆ. ಈ ಮಧ್ಯದಲ್ಲಿ ನಾವು ಮಾಡುವುದಕ್ಕೆ ಜೀವನ ಅಂತ ಕರಿತೀವಿ. ಆದರೆ ನಾವಿಲ್ಲಿ ಬರುವಾಗ ಏನು ತೊಗೊಂಡ್ಬಂದಿವಿ, ಹೋಗುವಾಗ ಏನು ತೊಗೊಂಡು ಹೋಗ್ತೀವಿ, ಅದು ಬಹುಮುಖ್ಯವಾದದ್ದು. ಈ ಜೀವನದ ಮಧ್ಯದಲ್ಲಿ ನಾವು ಗಳಿಸ್ಕೊಂಡಂಥ ಯಾವುದೇ ಒಂದು ಭೌತಿಕವಾದಂಥ ವಸ್ತುಗಳಾಗಲಿ, ಧನ ಕನಕಗಳಾಗಲಿ ಯಾವುದೂ ನಮ್ಮ ಜೊತೆಯಲ್ಲಿ ಬರೋದಿಲ್ಲ. ನಾವು ತೊಗೊಂಡು ಹೋಗುವಂಥದ್ದು ಪಾಪ ಮತ್ತು ಪುಣ್ಯ. ನಾವು ಇನ್ನೊಂದು ಜನ್ಮದಿಂದ ಬರುವಾಗ ಪಾಪ ಅಥವಾ ಪುಣ್ಯ ತೊಗೊಂಬಂದಿರ್ತೀವಿ, ಹೋಗುವಾಗಲೂ ಕೂಡ ಅದನ್ನೇ ತೊಗೊಂಡು ಹೋಗೋದು. ಆದರೆ ನಮ್ಮ ಜೀವನವನ್ನು ಶ್ರೇಷ್ಠ ಮಾಡ್ಕೊಳ್ಬೇಕಿದ್ರೆ ನಮ್ಮ ಪುಣ್ಯ ಕರ್ಮವನ್ನು ಶ್ರೇಷ್ಠ ಮಾಡ್ಕೊಳ್ಬೇಕು. ಆ ಪುಣ್ಯ ಕರ್ಮ ಹೇಗೆ ಬರುತ್ತೆ ನಮಗೆ? ಯಾವಾಗ ನಾವು ಪರಮಾತ್ಮನ ಧ್ಯಾನದಿಂದ ನಮ್ಮ ಪಾಪ ಕರ್ಮಗಳನ್ನು ಕಳ್ಕೊಳ್ತೀವಿ. ಇದಕ್ಕೆ ಯೋಗಾಭ್ಯಾಸ. ಆತ್ಮದಲ್ಲಿ 3 ಶಕ್ತಿ ಇದೆ: ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರ. ಮನಸ್ಸು ನಾವು ವಿಚಾರ ಮಾಡೋ ಶಕ್ತಿಯಾಗಿದೆ. ಬುದ್ಧಿ ನಮ್ಮ ವಿವೇಚನೆಯ ಬಲವಾಗಿದೆ. ಇದೆರಡೂ ಶಕ್ತಿಯನ್ನು ಪರಮಾತ್ಮ ಶಕ್ತಿಯ ಜೊತೆಗೆ ಸೇರಿಸಿದಾಗ ಪರಮಾತ್ಮನಿಂದ ನಮಗೆ ಅನೇಕವಾದಂಥ ಸುಖ, ಶಾಂತಿ, ಪವಿತ್ರತೆ, ಆನಂದ, ಸರ್ವ ಜೀವನಕ್ಕೆ ಅವಶ್ಯಕವಾದಂಥ ಸರ್ವ ಶಕ್ತಿಗಳು ಕೂಡ ಅವನಿಗೆ ಸಿಗುತ್ತೆ ನಮಗೆ. ಅದಕ್ಕೆ ಅವನಿಗೆ ಸರ್ವಶಕ್ತಿವಂತ ಅಂತ ಕರೀತಾರೆ. ಹಾಗೂ ಒಂದನ್ನು ಪಾಪಕಟೇಶ್ವರ ಹಾಗೂ ಪತಿತ ಪಾವನ ಅಂತ ಕರೀತಾರೆ. ಯಾಕಂದರೆ ನಾವು ಮಾಡಿರುವಂಥ ಸರ್ವ ಪಾಪಗಳನ್ನು ವಿನಾಶ ಮಾಡುವಂಥ ಏಕೈಕ ಶಕ್ತಿ ಪರಮಾತ್ಮ. ಅವನಿಗೆ ಶಿವ ಪರಮಾತ್ಮ ಅಂತ ಕರೀತಾರೆ. ಅವನಿರುವಂಥ ಸ್ಥಾನವಾಗಿದೆ ಪರಮಧಾಮ. ನಾವು ಇಲ್ಲಿದ್ದುಕೊಂಡೇ ಕೂಡ ನಮ್ಮ ಮನಸ್ಸು ಬುದ್ಧಿಯನ್ನು ದಿನನಿತ್ಯದಲ್ಲಿ ಒಂದು 10 ನಿಮಿಷ ಆದರೂ ಕಳಿಸ್ಕೊಟ್ರೆ ಅದು ನಮ್ಮ ಜೀವನವನ್ನು ಸಾರ್ಥಕ ಮಾಡುತ್ತೆ, ಆತ್ಮವನ್ನು ಪಾವನವನ್ನಾಗಿ ಮಾಡುತ್ತೆ. ಹಾಗೂ ನಮಗೆ ಜೀವನಕ್ಕೆ ಬೇಕಾದಂಥ ಸಕಲವಾದಂಥ ಸುಖ, ಶಾಂತಿ, ಆರೋಗ್ಯ, ಐಶ್ವರ್ಯ ಎಲ್ಲವೂ ಕೂಡ ಸಿಗುತ್ತೆ ಅಂತ ನಾವು ನಮ್ಮ ಅನೇಕ ಸಾಧಕರಿಗೂ ಈ ಒಂದು ಸಂದೇಶವನ್ನು ಕೊಟ್ಟು ನನ್ನ ಕ್ಷಿಪ್ತವಾದಂಥ ಈ ಸಂದೇಶವನ್ನು ಮುಗಿಸ್ತಾ ಇದ್ದೇನೆ. ಓಂ ಶಾಂತಿ. ಸರ್, ನೀವು ಏನು ಇದರಿಂದ ಬಂದಿದ್ರಿ ಇಲ್ಲಿ? ನಾನು ಕರ್ನಾಟಕ ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿದ್ದೆ. ಈಗ ಸೇವಾ ನಿವೃತ್ತಿ ಹೊಂದ ಮೇಲೆ ಮೌಂಟ್ ಅಬು ರಾಜಸ್ಥಾನದಲ್ಲಿ ಈ ಬ್ರಹ್ಮಕುಮಾರಿಯವರ ಮುಖ್ಯಾಲಯ ಇದೆ, ಅಲ್ಲಿ ನಾನು ಸೇವೆ ಮಾಡ್ಕೊಂಡಿದ್ದೆ. ನಿಮ್ಗೇನು ಕಾಯಿಲೆ ಇತ್ತು? ನನಗಿದು ಮಂಡಿ ನೋವು. ಆರಾಮಾಯ್ತಾ ಸರ್? ಪರವಾಗಿಲ್ಲ. ಎಷ್ಟು ದಿನ ಇದ್ರಿ ಇಲ್ಲಿ? 10 ದಿವಸ ಇದೆ. 10 ದಿವಸ. ಇಲ್ಲಿ ಮಿನಿಮಮ್ 10 ದಿನ ಅಲ್ಲ? ಮಿನಿಮಮ್ 10 ದಿವಸ. ಎಲ್ಲ ಆರಾಮಾಗಿ ಹೋಗ್ತಾರೆ. ಆದರೆ ನಾವು ಅಲ್ಲಿ ಹೋದ್ಮೇಲೆ ಇದನ್ನು ಹಾಗೆ ಮೇಂಟೈನ್ ಮಾಡಬೇಕು. ಆಹಾರದ ಮೇಲೂ ಕೂಡ ಧ್ಯಾನವನ್ನು ಕೊಡಬೇಕು. ಅದೇ ರೀತಿ ನಮ್ಮ ಆರೋಗ್ಯದ ಮಟ್ಟಿಗೂ ಲಕ್ಷ್ಯವನ್ನು ಕೊಡಬೇಕಾಗತ್ತೆ. ಸರಿಯಾದ ಸಮಯಕ್ಕೆ ಸರಿಯಾಗಿ ಊಟವನ್ನು ಕೂಡ ಮಾಡಬೇಕು. ನಿಮ್ಮ ಡಯಟ್ ಏನಿತ್ತು ಸರ್? ಡಯಟು ಇಲ್ಲಿ ನಾನು ಹೆಚ್ಚಿನದಾಗಿ ಹಣ್ಣಿನ ಆಹಾರದ ಮೇಲೆ ಇದ್ದೆ. ರಾ ಡಯಟ್ ಜಾಸ್ತಿಯಾಗಿ 2-3 ದಿವಸ ಮಾತ್ರ ನಾನು ಇದು ಬೇಯಿಸಿದ ಆಹಾರ ಬೇಯಿಸಿದ ಆಹಾರ ಬಹಳ ಪರಿಣಾಮ ಬೀರುತ್ತೆ ಆರೋಗ್ಯದ ಮೇಲೆ. ಎಷ್ಟೆಷ್ಟು ಆಹಾರದ ಮೇಲೆ ನಾವು ಗಮನ ಕೊಡ್ತೀವಿ, ಆರೋಗ್ಯವನ್ನು ನಾವು ಕಾಪಾಡ್ಕೊಂಡು ಬರ್ಬೋದು ಅಂತ ನನಗೆ ಇಲ್ಲಿ ಅನುಭವದಿಂದ ಅನಿಸಿಕೆ ಬಂದಿದೆ. ನೀವು ಮತ್ತೆ ಇಲ್ಲಿ ಯಾರನ್ನಾದ್ರೂ ಸಜೆಸ್ಟ್ ಮಾಡ್ತೀರಾ? ಖಂಡಿತವಾಗಿ ಈ ನಮ್ಮ ಭಾರತ ದೇಶದಲ್ಲಿ ಇರುವಂಥ ಅನೇಕರು ಯಾರ್ಯಾರೆಲ್ಲ
ಈ ಒಂದು ಆರೋಗ್ಯವನ್ನು ಪಡ್ಕೊಳ್ಬೇಕಂತ ಇಚ್ಛುಕರಾಗಿದ್ದಾರೆ ಅವರೆಲ್ಲ ಒಂದು ಸಲ ಬಂದು ಇಲ್ಲಿ ಇದರ ಒಂದು ನೈಸರ್ಗಿಕ ಪರಿಕ್ರಮವನ್ನು ತಿಳ್ಕೊಂಡು ಹೋಗಬೇಕು. ನೈಸರ್ಗಿಕವಾದ ಚಿಕಿತ್ಸೆಯನ್ನು ಹೇಗೆ ಪಡ್ಕೊಳ್ಬೋದು ಅಂತ ಒಂದು ಪದ್ಧತಿಯನ್ನು ತಿಳ್ಕೊಂಡು ಹೋದರೆ ಅವ್ರ ಜೀವನದಲ್ಲಿ ಪಾಲನೆ ಮಾಡ್ಕೊಂಡು ಹೋಗ್ಬೋದು. ಇದನ್ನ ಇವಾಗ ಅಟ್ಲೀಸ್ಟ್ 3 ತಿಂಗಳಾದರೂ ನಾವು ಪಾಲಿಸ್ಬೇಕು ಅಂತ ಹೇಳಿದರು ಡಾಕ್ಟ್ರು. ನಿಮ್ಗೆ ಹೇಗೆ ಅನ್ಸುತ್ತೆ ಸರ್? ಖಂಡಿತವಾಗಿ 3 ತಿಂಗಳಷ್ಟೇ ಅಲ್ಲ, ಇದು ನಮ್ಮ ಜೀವನವಿಡೀ ನಮ್ಮ ಜೊತೆಯಲ್ಲಿ ಇರಬೇಕು. ಯಾಕಂದರೆ ನಮಗೆ ಕಾಯಿಲೆ ಬರುವುದೇ ನಮ್ಮ ಜೀವನ ಶೈಲಿಯಿಂದ ಏರುಪೇರಾದ ಕಾರಣ. ಅದರ ಮೇಲೆ ನಾವು ಆರೋಗ್ಯದ ಆ ಮಟ್ಟಕ್ಕೆ ಆ ಒಂದು ಸಮಯದಲ್ಲಿ ಗಮನ ಕೊಡೋದಿಲ್ಲ. ಯಾವಾಗ ಆರೋಗ್ಯ ವಿಪರೀತವಾಗಿ ಕೆಟ್ಟೋಗುತ್ತೋ ಆವಾಗ ಯೋಚನೆ ಮಾಡ್ಲಿಕ್ಕೆ ಬರ್ತೀವಿ. ಆವಾಗ ಅದನ್ನು ಸರಿ ಮಾಡೋದು ಭಾಳ ಕಷ್ಟ ಆಗುತ್ತೆ. ಸೊ ಮೊದಲಿನಿಂದಲೇ ನಾವು ಇದ್ರ ಮೇಲೆ ಗಮನ ಕೊಡ್ತಾ ಬಂದರೆ ಖಂಡಿತವಾಗಿ ನಮ್ಮ ಆರೋಗ್ಯವನ್ನು ನಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ಇದ್ದರೂ ಕೂಡ ಅದನ್ನು ನಾವು ನಿರ್ವಹಿಸ್ಕೊಂಡು ಬರ್ಬೋದು ಅಂತ ಅನಿಸುತ್ತೆ. ನೀವು ಬೆಂಗಳೂರಲ್ಲಿ ಇರೋದು? ಬೆಂಗಳೂರಿನಲ್ಲಿ ಇದ್ದೆ ನಾನು, ಈಗ ಮೌಂಟ್ ಅಬು ರಾಜಸ್ಥಾನ್ ಹೌದಾ? ಅಲ್ಲಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಅಭಿಪ್ರಾಯ ಹಂಚ್ಕೊಂಡಿದ್ದಕ್ಕೆ.